ಲೋನ್ ಅಂತ ಹೇಳಿದ್ರೆ ನಮ್ಮ ಜನರಲ್ಲಿ ಇವತ್ತಿಗೂ ಸುಮಾರು ತಪ್ಪು ಕಲ್ಪನೆ ಇದೆ. ಬಹಳಷ್ಟು ಜನ ಲೋನ್ ವಿಷಯಕ್ಕೆ ಬಂದ್ರೆ ನಮಗ್ಯಾಕೆ ಲೋನ್ನ ಸಹವಾಸ ಅಂತ ಲೋನ್ ನಿಂದ ದೂರನೇ ಇರ್ತಾರೆ. ಆದ್ರೆ ಅದು ಎಲ್ಲಾ ಲೋನ್ಗಳಿಗೂ ಅಪ್ಲೈ ಆಗಲ್ಲ. ಎಲ್ಲಾ ಲೋನ್ಗಳು ಒಂದೇ ತರನಾಗಿ ಇರುವುದಿಲ್ಲ. ಕೆಲವೊಂದು ಅಗತ್ಯವಾದಂತಹ ಸಂದರ್ಭಗಳಲ್ಲಿ ಕೆಲವು ಲೋನ್ಗಳಿಂದ ನಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಅಂತಹದೇ ಒಂದು ಲೋನ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಎಜುಕೇಶನ್ ಲೋನ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ಗಳಿಗೆ, ಪೇರೆಂಟ್ಸ್ಗಳಿಗೆ ಮತ್ತು ತಮ್ಮ ಮನೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು ಅಂತ ಆಸೆ ಹಾಗೂ ಆಕಾಂಕ್ಷೆ ಇರುವಂತಹ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಬಹುದು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಎಜುಕೇಶನ್ ಲೋನ್ನ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿಕೊಳ್ಳಬಹುದು. ಜೊತೆಗೆ ಎಜುಕೇಶನ್ ಲೋನ್ಗೆ ಹೇಗೆ ಅಪ್ಲೈ ಮಾಡಬೇಕು, ಬ್ಯಾಂಕ್ಗೆ ಹೇಗೆ ಅಪ್ರೋಚ್ ಮಾಡಬೇಕು, ಎಜುಕೇಶನ್ ಲೋನ್ಗೆ ಯಾವುದೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಈ ಲೋನ್ನ ಕಂಡೀಷನ್ಸ್ಗಳು ಏನು ಇರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಜುಕೇಶನ್ ಎಕ್ಸ್ಪೆಂಡಿಚರ್ ಇವತ್ತಿನ ಕಾಲದಲ್ಲಿ ತುಂಬಾ ದೊಡ್ಡ ಎಕ್ಸ್ಪೆನ್ಸಸ್ ಆಗಿದೆ. ಮಕ್ಕಳನ್ನ ಪ್ರೀ ನರ್ಸರಿಯಿಂದ ಡಿಗ್ರಿವರೆಗೂ ಓದಿಸಬೇಕಂದ್ರೆ ಪೋಷಕರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಸ್ಟೂಡೆಂಟ್ಸ್ಗಳಿಗೆ ಈ ಎಜುಕೇಶನ್ ಲೋನ್ಗಳು ಒಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳು ಪೋಷಕರ ನೆರವಿಲ್ಲದೆ ಎಜುಕೇಶನ್ ಲೋನ್ನಿಂದ ಅವರಿಗೆ ಇಷ್ಟ ಬಂದಂತಹ ಡಿಗ್ರಿ ಅಥವಾ ಕೋರ್ಸ್ಗಳನ್ನ ಕಲ್ತಿದ್ದಾರೆ, ಉನ್ನತ ಶಿಕ್ಷಣ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿ ಸಹ ಅಧ್ಯಯನ ಮಾಡಿದ್ದಾರೆ. ಕೆಲವು ಸ್ಟೂಡೆಂಟ್ಸ್ ಎಜುಕೇಶನ್ ಲೋನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಚೆನ್ನಾಗಿ ಕಷ್ಟಪಟ್ಟು ಓದ್ಕೊಂಡು ಒಳ್ಳೊಳ್ಳೆ ಜಾಬ್ ಮಾಡಿಕೊಂಡು ಜೀವನದಲ್ಲಿ ಸೆಟ್ಲ್ ಆಗಿದ್ರೆ, ಇನ್ನು ಕೆಲವು ಸ್ಟೂಡೆಂಟ್ಸ್ ಎಜುಕೇಶನ್ ಲೋನ್ನ ಬಗ್ಗೆ ಸರಿಯಾದ ಅವೇರ್ನೆಸ್ ಇಲ್ಲದೆ ಈ ಲೋನ್ನ ಟರ್ಮ್ಸ್ ಅಂಡ್ ಕಂಡೀಷನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಚೆನ್ನಾಗೂ ಓದದೆ ಅಥವಾ ಓದಿ ಆದ ಮೇಲೆ ಕೆಲಸಕ್ಕೆ ಸೇರದೆ ತೆಗೆದುಕೊಂಡಿರುವಂತಹ ಎಜುಕೇಶನ್ ಲೋನನ್ನ ಸರಿಯಾಗಿ ರೀಪೇಮೆಂಟ್ ಮಾಡೋಕ್ಕಾಗದೆ ಲೋನನ್ನ NPA ಮಾಡಿಕೊಂಡು ಒದ್ದಾಡಿರುವಂತ ಎಜುಕೇಶನ್ ಲೋನ್ನ ಬಾರೋವರ್ನ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಇವೆ. ನಮ್ಗೆ ಹೀಗಾಗಬಾರ್ದು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಹಾಗೂ ಸ್ಟೂಡೆಂಟ್ಸ್ನ ಪೋಷಕರಿಗೆ ಎಜುಕೇಶನ್ ಲೋನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು ಅತ್ಯವಶ್ಯಕ ಆಗತ್ತೆ. ಎಜುಕೇಶನ್ ಲೋನ್ ಅಂತಾನೆ ಅಲ್ಲ, ನೀವು ಯಾವುದೇ ಲೋನ್ ತಗೊಂಡ್ರೂ ಕೂಡ ಅದರ ಬಗ್ಗೆ ಸರಿಯಾದ ಮಾಹಿತಿ ಹಾಗೂ ಜವಾಬ್ದಾರಿ ಇರಲೇಬೇಕು. ಎಜುಕೇಶನ್ ಲೋನ್ನ ಅವೇರ್ನೆಸ್ ಅಂದ್ರೆ ಎಜುಕೇಶನ್ ಲೋನ್ನ ಸರಿಯಾದ ತಿಳುವಳಿಕೆ ಇದ್ರೆ ಪೋಷಕರಿಗೆ ಮತ್ತು ಎಜುಕೇಶನ್ ಲೋನ್ ತಕೊಂಡು ನಾವು ಕಲಿಬೇಕು ಅಂತ ಆಕಾಂಕ್ಷೆ ಇರೋ ಸ್ಟೂಡೆಂಟ್ಸ್ಗಳಿಗೆ ಅವರ ಆರ್ಥಿಕ ಸಮಸ್ಯೆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನೆಮ್ಮದಿಯಿಂದ ಅವರ ಸ್ಟಡೀಸ್ ಬಗ್ಗೆ ಹೆಚ್ಚು ಗಮನ ಹರಿಸಲು ಅವಕಾಶ ಮಾಡಿಕೊಡುತ್ತೆ. ಇವತ್ತಿನ ದಿನಗಳಲ್ಲಿ ಎಲ್ಲಾ ಬ್ಯಾಂಕ್ಗಳು ಹೇಗೆ ಹೌಸಿಂಗ್ ಲೋನ್, ಕಾರ್ ಲೋನ್, ಪರ್ಸನಲ್ ಲೋನ್ಗಳಿಗೆ ಪ್ರಿಫರೆನ್ಸ್ ಕೊಟ್ಟ ಹಾಗೆ ಎಜುಕೇಶನ್ ಲೋನ್ಗಳಿಗೂ ಸಹ ಪ್ರಿಫರೆನ್ಸ್ ಕೊಡ್ತಾರೆ. ಇದರಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಶಿಕ್ಷಣ ಪಡೆಯಲು, ಅದರಲ್ಲೂ ಹೈಯರ್ ಸ್ಟಡೀಸ್, ಫಾರಿನ್ ಸ್ಟಡೀಸ್ ಮಾಡೋದಕ್ಕೆ ತುಂಬಾ ಅನುಕೂಲಗಳು ಆಗಿವೆ. ಇನ್ನು ವೆರಿ ಇಂಪಾರ್ಟೆಂಟ್, ಎಜುಕೇಶನ್ ಲೋನ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದು ಪೋಷಕರಿಗೆ ಹಣಕಾಸಿನ ಒತ್ತಡ ಕಡಿಮೆ ಮಾಡೋದಲ್ಲದೆ ಕಲಿಯುವ ಮಕ್ಕಳಲ್ಲಿ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ತಾವು ಪಡೆದ ಲೋನನ್ನ ತಾವೇ ತೀರಿಸಬೇಕು ಅನ್ನೋ ಜವಾಬ್ದಾರಿಯನ್ನ ತಂದುಕೊಡುತ್ತೆ. ಇಂತಹ ಜವಾಬ್ದಾರಿ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಬರೋದ್ರಿಂದ ಅವರನ್ನ ಸಮಾಜದಲ್ಲಿ ಒಬ್ಬ ಒಳ್ಳೆ ಜವಾಬ್ದಾರಿಯುತ ನಾಗರಿಕನನ್ನಾಗಿ ಮಾಡುತ್ತೆ. ಇನ್ನು ನೆಕ್ಸ್ಟ್, ಎಜುಕೇಶನ್ ಲೋನ್ನ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಬೇಕಾಗಿರುವಂತ ಅರ್ಹತೆ ಬಗ್ಗೆ ನೋಡೋಣ. ಎಲ್ಲ ಡಿಗ್ರಿ ಕೋರ್ಸ್ಗಳಿಗೆ, ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ಗಳಿಗೆ, ಪ್ರೊಫೆಷನಲ್ ಕೋರ್ಸ್ಗಳಿಗೆ ಎಜುಕೇಶನ್ ಲೋನ್ ಸಿಗುತ್ತೆ. ಆದರೆ ಪ್ರೊಫೆಷನಲ್ ಕೋರ್ಸ್ಗಳಾದಂತಹ ಇಂಜಿನಿಯರಿಂಗ್, ಮೆಡಿಕಲ್ ಕೋರ್ಸ್ಗಳಿಗೆ ಬ್ಯಾಂಕ್ಗಳು ಹೈಯೆಸ್ಟ್ ಪ್ರಿಫರೆನ್ಸ್ ಕೊಡುತ್ತವೆ. ಎಜುಕೇಶನ್ ಲೋನ್ನ ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇ ಕಂಡೀಷನ್, ಸ್ಟೂಡೆಂಟ್ ಭಾರತದ ನಾಗರಿಕನಾಗಿರಬೇಕು. ಎರಡನೇ ಕಂಡೀಷನ್, ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್, ಯೂನಿವರ್ಸಿಟಿ ಅಥವಾ ಕಾಲೇಜ್ಗಳು ಆಫರ್ ಮಾಡುವಂತಹ ಕೋರ್ಸ್ಗಳಿಗೆ ಮಾತ್ರ ಎಜುಕೇಶನ್ ಲೋನ್ ಸಿಗುತ್ತೆ.
ಮೂರನೇ ಕಂಡೀಷನ್, ಸ್ಟೂಡೆಂಟ್ನ ಪ್ರೀವಿಯಸ್ ಸ್ಟಡಿಗಳಲ್ಲಿ ಮಿನಿಮಮ್ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ತಗೊಂಡಿರಬೇಕು. ಮಿನಿಮಮ್ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಸಾಮಾನ್ಯವಾಗಿ 60% ಇರಲೇಬೇಕಾಗತ್ತೆ. ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಅಂದರೆ ಸ್ಟೂಡೆಂಟ್ಸ್ ಏನಾದರೂ ಕೆಟಗರಿಗಳಲ್ಲಿ ಬರ್ತಾ ಇದ್ರೆ ಕೆಲವು ಬ್ಯಾಂಕ್ಗಳು ಇದರಲ್ಲಿ 5 to 10% ಕನ್ಸೆಷನ್ ಕೊಡುತ್ತವೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್, ಎಜುಕೇಶನ್ ಲೋನ್ ಯಾವುದೆಲ್ಲ ಕೋರ್ಸ್ಗಳಿಗೆ ಎಲಿಜಿಬಲ್ ಇದೆ ಅಂತ ನೋಡೋಣ. PUC ಆರ್ 10+2 ನಂತರದ ಎಲ್ಲ ಡಿಗ್ರಿ ಕೋರ್ಸ್ಗಳು ಎಜುಕೇಶನ್ ಲೋನ್ಗೆ ಎಲಿಜಿಬಲ್ ಆಗಿರುತ್ತವೆ. ಅದಲ್ಲದೆ ಕೆಲವೊಂದು ಉದ್ಯೋಗ ಆಧಾರಿತ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು SSLC ಅಥವಾ 10th ಸ್ಟ್ಯಾಂಡರ್ಡ್ ನಂತರ ಮಾಡೋದಕ್ಕೆ ಅವಕಾಶಗಳಿರುತ್ತವೆ. ಅಂಥ ಕೋರ್ಸ್ಗಳು ಸಹ ಎಜುಕೇಶನ್ ಲೋನ್ಗೆ ಎಲಿಜಿಬಲ್ ಆಗಿರುತ್ತವೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸ್ಗಳು, ಎಜುಕೇಶನ್ ಟ್ರೈನಿಂಗ್ ಕೋರ್ಸ್ಗಳು ಎಲಿಜಿಬಲ್ ಆಗಿವೆ. ಗವರ್ನಮೆಂಟ್ ಅಥವಾ UGCಗಳಿಂದ ಅನುಮೋದಿತಗೊಂಡಂತಹ ಕೋರ್ಸ್ಗಳು ಅಂದರೆ UGC, AICTE, AIBMS, ICMR ನಂತಹ ಸಂಸ್ಥೆಗಳಿಂದ ಮಾನ್ಯತೆ ಪಡೆದಿರುವಂತಹ ಕಾಲೇಜುಗಳು ಹಾಗೂ ಯೂನಿವರ್ಸಿಟಿಗಳಿಂದ ಅಪ್ರೂವ್ಡ್ ಆಗಿರುವಂತಹ ಕೋರ್ಸ್ಗಳು ಎಜುಕೇಶನ್ ಲೋನಿಗೆ ಎಲಿಜಿಬಲ್ ಆಗಿರುತ್ತವೆ. ಅದೇ ರೀತಿ CA ಕೋರ್ಸ್ಗಳಾದಂತಹ ICWA, CA, CFA ಕೋರ್ಸ್ಗಳು ಸಹ ಎಜುಕೇಶನ್ ಲೋನ್ಗೆ ಎಲಿಜಿಬಲ್ ಇವೆ. ಅದೇ ರೀತಿ ದೇಶದ ಪ್ರತಿಷ್ಠಿತ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಾದಂತಹ IIM, IIT, IISc, XLRI, NIFT, NID ಇತ್ಯಾದಿ ಸಂಸ್ಥೆಗಳು ನಡೆಸುವಂತಹ ಕೋರ್ಸ್ಗಳು ಎಜುಕೇಶನ್ ಲೋನಿಗೆ ಎಲಿಜಿಬಲ್ ಆಗಿವೆ. ಏರೋನಾಟಿಕಲ್ಗೆ ಸಂಬಂಧಪಟ್ಟಂತಹ DGCA, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಪ್ರೂವ್ಡ್ ಡಿಗ್ರಿ ಹಾಗೂ ಡಿಪ್ಲೊಮಾ ಕೋರ್ಸ್ಗಳಾದಂತಹ ಏರೋನಾಟಿಕಲ್ ಪೈಲಟ್ ಟ್ರೈನಿಂಗ್, ಸಿಪಿನ್ ಟ್ರೈನಿಂಗ್ ಎಟ್ಸೆಟ್ರಾ ಕೋರ್ಸ್ಗಳು ಎಜುಕೇಶನ್ ಲೋನಿಗೆ ಎಲಿಜಿಬಲ್ ಆಗಿವೆ. ನೆಕ್ಸ್ಟ್, ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಟೀಚರ್ಸ್ ಟ್ರೈನಿಂಗ್, B.Ed, ನರ್ಸಿಂಗ್ ಕೋರ್ಸ್ಗಳು ಸಹ ಎಜುಕೇಶನ್ ಲೋನ್ಗೆ ಎಲಿಜಿಬಲ್ ಆಗಿವೆ. ಅದೇ ರೀತಿ PhD ಮಾಡೋದಕ್ಕೂ ಸಹ ಎಜುಕೇಶನ್ ಲೋನ್ ಸಿಗುತ್ತೆ. ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟೂಡೆಂಟ್ಸ್ಗಳಿಗೆ ಅಥವಾ ಅವರ ಪೇರೆಂಟ್ಸ್ಗಳಿಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಅಥವಾ ಡೌಟ್ ಇರಬಹುದು. ಅದೇನಪ್ಪಾ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ತಗೊಂಡಿರುವಂತಹ ಸೀಟ್ಗಳಿಗೆ ಎಜುಕೇಶನ್ ಲೋನ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇರಬಹುದು. ಹೌದು, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ತಗೊಂಡಿರುವಂತಹ ಸೀಟ್ಗಳಿಗೆ ಸಹ ಎಜುಕೇಶನ್ ಲೋನ್ ಎಲಿಜಿಬಲ್ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಗವರ್ಮೆಂಟ್ ನಿಂದ ಏನು ಫೀಸ್ ಚಾರ್ಜ್ ಮಾಡ್ತಾರೆ ಆ ಫೀಸಿಗೆ ಮಾತ್ರ ಎಜುಕೇಶನ್ ಲೋನ್ ನ ಕನ್ಸಿಡರ್ ಮಾಡಲಾಗುತ್ತೆ. ಅದರ ಮೇಲೆ ಯಾವುದೇ ಫೀಸ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕಾಲೇಜ್ದವರು, ಯೂನಿವರ್ಸಿಟಿಯವರು ತಕೊಂಡ್ರೆ ಆ ಫೀಸ್ ಅನ್ನ ಎಜುಕೇಶನ್ ಲೋನ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಎಕ್ಸೆಪ್ಟ್ ಮಾಡುವಂತ ಎಜುಕೇಶನ್ ಲೋನ್ ನ ಕೋರ್ಸ್ಗಳ ಲಿಸ್ಟ್ ಒಮ್ಮೆ ನೋಡಿಬಿಡೋಣ. ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಇಂಜಿನಿಯರಿಂಗ್ ಕೋರ್ಸ್ಗಳು, ಮೆಡಿಕಲ್ ಕೋರ್ಸ್ಗಳು, MBA ಮತ್ತು MCA ಕೋರ್ಸ್ಗಳು, DGCA ಅಪ್ರೂವ್ಡ್ ಏರೋನಾಟಿಕಲ್ ಕೋರ್ಸ್ಗಳು, ಆನ್ಲೈನ್ ಡಿಸ್ಟೆನ್ಸ್ ಎಜುಕೇಶನ್ಸ್, ಫೈನ್ ಆರ್ಟ್ಸ್, ಆರ್ಕಿಟೆಕ್ಚರ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್, BA, BCom, BSc, BBM, BBA, MA, MCom, MSc ಎಟ್ಸೆಟ್ರಾ ಕೋರ್ಸ್ಗಳು ಎಜುಕೇಶನ್ ಲೋನ್ಗಳಿಗೆ ಎಲಿಜಿಬಲ್ ಆಗಿವೆ. ಇನ್ನು ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಕನ್ಸಿಡರ್ಡ್ ಫಾರ್ ಎಜುಕೇಶನ್ ಲೋನ್. ಎಜುಕೇಶನ್ ಲೋನಿಗೆ ಯಾವುದೆಲ್ಲ ಖರ್ಚುಗಳನ್ನ ಬ್ಯಾಂಕಿನವರು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಕಾಲೇಜ್ ಅಥವಾ ಯೂನಿವರ್ಸಿಟಿಗೆ ಕೊಡಬೇಕಾಗಿರುವಂತಹ ಟ್ಯೂಷನ್ ಫೀಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಹಾಸ್ಟೆಲ್ ಅಥವಾ ಅಕೊಮಡೇಷನ್ ಚಾರ್ಜಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಇದು ಕಾಲೇಜ್ ಫೀ ಸ್ಟ್ರಕ್ಚರ್ ನಲ್ಲಿ ಇನ್ಕ್ಲೂಡ್ ಮಾಡಿರಬೇಕಾಗಿರುತ್ತೆ. ನೆಕ್ಸ್ಟ್, ಎಕ್ಸಾಮಿನೇಷನ್ ಫೀಸ್, ಲೈಬ್ರರಿ ಫೀಸ್, ಲ್ಯಾಬೊರೇಟರಿ ಫೀಸ್, ಎಜುಕೇಶನ್ ಲೋನ್ ನ ಇನ್ಶೂರೆನ್ಸ್ ಪ್ರೀಮಿಯಂ, ಸ್ಟೂಡೆಂಟ್ಸ್ಗೆ ಏನಾದರೂ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನ ಅವಶ್ಯಕತೆ ಇದ್ರೆ ಆ ಪರ್ಚೇಸ್ ಆಫ್ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಚಾರ್ಜಸ್ ಏನಿದೆ ಅದನ್ನ ಸಹ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ರೀಸನೇಬಲ್ ಕಾಸ್ಟ್ ಅಲ್ಲಿ ಇದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಂತ ಹೇಳಿದ್ರೆ ಹೈಯರ್ ಎಂಡ್ ಲ್ಯಾಪ್ಟಾಪ್ ಮತ್ತೆ ಹೈಯರ್ ಎಂಡ್ ಕಂಪ್ಯೂಟರ್ ಗಳಿಗೆ ಕನ್ಸಿಡರ್ ಮಾಡಲ್ಲ, ರೀಸನೇಬಲ್ ಕಾಸ್ಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಇದಲ್ಲದೆ ಸ್ಟಡಿ ಟೂರ್, ಪ್ರಾಜೆಕ್ಟ್ ವರ್ಕ್ ಅದಕ್ಕೆ ಏನಾದ್ರೂ ಎಕ್ಸ್ಪೆಂಡಿಚರ್ ಆಗೋದಾದ್ರೆ ಅದನ್ನು ಸಹ ಎಜುಕೇಶನ್ ಲೋನ್ ನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್, ಎಜುಕೇಶನ್ ಲೋನ್ ನ ಬಡ್ಡಿ ದರ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಹೇಗೆ ಇರುತ್ತೆ ಅನ್ನೋದನ್ನ ನೋಡೋಣ. ಎಜುಕೇಶನ್ ಲೋನ್ ನ ಇಂಟ್ರೆಸ್ಟ್ ಬ್ಯಾಂಕಿನಿಂದ ಬ್ಯಾಂಕಿಗೆ ವ್ಯತ್ಯಾಸ ಇರುತ್ತೆ. ಸಾಮಾನ್ಯವಾಗಿ ಪ್ರೆಸೆಂಟ್ ಡೇ ನಲ್ಲಿ ನಾನು ಹೇಳೋದಾದ್ರೆ ಇದು 9% to 14% ವರೆಗೂ ಇರುತ್ತೆ.
ಮತ್ತು ಇದು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಆಗಿರುತ್ತೆ. ಅಂದ್ರೆ ಇಂಟ್ರೆಸ್ಟ್ ರೇಟ್ ಹೈ ಆದಾಗ ಆಬ್ವಿಯಸ್ಲಿ ನಿಮ್ಮ ಲೋನ್ ನ ಇಂಟ್ರೆಸ್ಟ್ ರೇಟ್ ಹೈ ಆಗುತ್ತೆ, ಅದೇ ತರ ಕಡಿಮೆ ಆದಾಗ ಕಡಿಮೆ ಆಗುತ್ತೆ. ಈಗ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಂಡಾಯ್ತು. ಇನ್ನು ನೆಕ್ಸ್ಟ್ ಲೋನ್ ಅನ್ನ ಹೇಗೆ ರೀಪೇಮೆಂಟ್ ಮಾಡಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲಾ ಬ್ಯಾಂಕ್ಗಳು ಎಜುಕೇಶನ್ ಲೋನ್ ನ ರೀಪೇಮೆಂಟ್ಗೆ ಒಂದೇ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡ್ತವೆ. ಅಂದ್ರೆ ಎಜುಕೇಶನ್ ಲೋನ್ ಅನ್ನ ರೀಪೇಮೆಂಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಪೀರಿಯಡ್ 15 ವರ್ಷ ಅಥವಾ 180 EMI ಕೊಡ್ತವೆ. ಇಲ್ಲಿ ಬಹುಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಈ ಲೋನ್ ರೀಪೇಮೆಂಟ್ ಪೀರಿಯಡ್ ಬೇರೆ ಇರುತ್ತೆ ಮತ್ತೆ ಎಂಟೈರ್ ಲೋನ್ ಪೀರಿಯಡ್ ಬೇರೆ ಇರುತ್ತೆ. ಎಂಟೈರ್ ಲೋನ್ ಪೀರಿಯಡ್ ಅಂತ ಹೇಳಿದ್ರೆ ರೀಪೇಮೆಂಟ್ ಪೀರಿಯಡ್ ಪ್ಲಸ್ ನಿಮ್ಮ ಮೊರಟೋರಿಯಂ ಅಥವಾ ಹಾಲಿಡೇ ಪೀರಿಯಡ್ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಮೊರಟೋರಿಯಂ ಪೀರಿಯಡ್ ಅಥವಾ ಹಾಲಿಡೇ ಪೀರಿಯಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ತಿಳ್ಕೊಳ್ಳೋದು ಬಹು ಮುಖ್ಯ ಆಗತ್ತೆ. ನೋಡಿ, ಸ್ಟೂಡೆಂಟ್ಗಳಿಗೆ ತಾವು ಕಲಿತಾ ಇರುವಂತಹ ಪೀರಿಯಡ್ ನಲ್ಲಿ ಲೋನ್ ನ EMI ಆಗಲಿ ಅಥವಾ ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಅವರ ಪೇರೆಂಟಲ್ ಇನ್ಕಮ್ ಇದ್ರೂ ಸಹ ಅವರಿಗೆ ಕಷ್ಟ ಆಗಬಹುದು. ಇವನ್ ಕೋರ್ಸ್ ಅಥವಾ ಡಿಗ್ರಿ ಕಂಪ್ಲೀಟ್ ಆದ್ಮೇಲೂ ಕೂಡ ಇಮಿಡಿಯೇಟ್ ಆಗಿ ಅಥವಾ ಕೂಡಲೇ ಜಾಬ್ ಸಿಗುತ್ತೆ ಅನ್ನೋ ಯಾವುದೇ ತರನಾದಂತಹ ಗ್ಯಾರಂಟಿ ಇರಲ್ಲ. ಹಾಗಾಗಿ ನಿಮ್ಮ ಡಿಗ್ರಿ ಅಥವಾ ಕೋರ್ಸ್ ಪೀರಿಯಡ್ ಕಂಪ್ಲೀಟ್ ಆದ ಮೇಲೆ ಈ ಜಾಬ್ ಹುಡ್ಕೋದಕ್ಕೆ ಅಥವಾ ಜಾಬ್ ತಗೊಳ್ಳೋದಕ್ಕೆ ಅಂತ ಹೇಳಿ ಮ್ಯಾಕ್ಸಿಮಮ್ ಆಗಿ 1 year ಎಕ್ಸ್ಟ್ರಾ ಕೋರ್ಸ್ ಪೀರಿಯಡ್ ಆದ್ಮೇಲೆ ಟೈಮ್ ಅನ್ನ ಬ್ಯಾಂಕ್ನವರು ಕೊಡ್ತಾರೆ. ಈ ಕೋರ್ಸ್ ಪೀರಿಯಡ್ ಪ್ಲಸ್ 1 year ಜಾಬ್ ತಗೊಳ್ಳೋ ಪೀರಿಯಡ್ಗೆ ನಾವು ಮೊರಟೋರಿಯಂ ಅಥವಾ ಹಾಲಿಡೇ ಪೀರಿಯಡ್ ಅಂತ ಹೇಳಬಹುದು. ಈಗ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ, ಆವಾಗ ಈ ಕಾನ್ಸೆಪ್ಟ್ ನಿಮಗೆ ಸುಲಭವಾಗಿ ಅರ್ಥ ಆಗ್ಬಹುದು. ನೋಡಿ, ನಮ್ಮ ಹತ್ರ ಈಗ 2 ಸ್ಟೂಡೆಂಟ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸ್ಟೂಡೆಂಟ್ ಎ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ ಬಿ ಒಂದು BCom ಡಿಗ್ರಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸ್ಟೂಡೆಂಟ್ ಎ ಇಂಜಿನಿಯರಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಂಜಿನಿಯರಿಂಗ್ ಕೋರ್ಸ್ ಪೀರಿಯಡ್ 4 ವರ್ಷದ್ದಾಗಿರುತ್ತೆ. ಸ್ಟೂಡೆಂಟ್ ಬಿ BCom ಡಿಗ್ರಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ BCom ಡಿಗ್ರಿ ಪೀರಿಯಡ್ 3 ವರ್ಷದ್ದಾಗಿರುತ್ತೆ. ಇಲ್ಲಿ ಕೋರ್ಸ್ ಪೀರಿಯಡ್ಗೆ ನೀವು ಹಾಲಿಡೇ ಪೀರಿಯಡ್ ಮೊರಟೋರಿಯಂ ಪೀರಿಯಡ್ ಅನ್ನ 1 ವರ್ಷ ಆಡ್ ಮಾಡ್ಕೊಳ್ಳಿ. ಸೊ ಇಂಜಿನಿಯರ್ ಸ್ಟೂಡೆಂಟ್ಗೆ 1 ವರ್ಷ ಆಡ್ ಮಾಡಿದ್ರೆ ಟೋಟಲ್ ಮೊರಟೋರಿಯಂ ಪೀರಿಯಡ್ ಬರುತ್ತೆ 5 ವರ್ಷದ್ದು. ಅದೇ ರೀತಿ ನೀವು BCom ಸ್ಟೂಡೆಂಟ್ಗೆ 1 ವರ್ಷ ಪ್ಲಸ್ ಕೋರ್ಸ್ ಪೀರಿಯಡ್ ಆಡ್ ಮಾಡ್ಕೊಂಡ್ರೆ ಸೊ 4 ವರ್ಷ ನಿಮಗೆ ಮೊರಟೋರಿಯಂ ಪೀರಿಯಡ್ ಬರುತ್ತೆ. ಸೊ ಈ ಮೊರಟೋರಿಯಂ ಪೀರಿಯಡ್ಗೆ ಪ್ಲಸ್ ಲೋನ್ ರೀಪೇಮೆಂಟ್ ಪೀರಿಯಡ್ ನಾನು ಆಗ್ಲೇ ಹೇಳಿದಾಗೆ 15 ವರ್ಷ ಲೋನ್ ರೀಪೇಮೆಂಟ್ ಆಡ್ ಮಾಡಿದ್ರೆ ಸ್ಟೂಡೆಂಟ್ ಯಾರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅವರ ಎಂಟೈರ್ ಲೋನ್ ಪೀರಿಯಡ್ ಬಂದ್ಬಿಟ್ಟು 20 ವರ್ಷದ್ದಾಗತ್ತೆ. ಅದೇ ರೀತಿ ನಾವು ಎಕ್ಸಾಂಪಲ್ ತಗೊಂಡಿರುವಂತಹ ಸ್ಟೂಡೆಂಟ್ ಬಿ BCom ಮಾಡ್ತಾ ಇರುವಂತಹ ಸ್ಟೂಡೆಂಟ್ ಎಂಟೈರ್ ಲೋನ್ ಪೀರಿಯಡ್ ಬಂದ್ಬಿಟ್ಟು 19 ವರ್ಷದ್ದು ಆಗತ್ತೆ. ಇನ್ನು ನೆಕ್ಸ್ಟ್, ಈ ಎಜುಕೇಶನ್ ಲೋನ್ ತೆಗೆದುಕೊಳ್ಳುವಾಗ ಬ್ಯಾಂಕಿಗೆ ಏನಾದ್ರೂ ಸೆಕ್ಯೂರಿಟಿ ಕೊಡಬೇಕಾಗತ್ತಾ ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ 4 ಲಕ್ಷದವರೆಗಿನ ಎಜುಕೇಶನ್ ಲೋನ್ಗಳಿಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಅಥವಾ ಕೊಲೆಟ್ರಲ್ ಕೊಡಬೇಕಂತ ಇಲ್ಲ. ಒಂದು ವೇಳೆ ನಿಮ್ಮ ಲೋನ್ನ ಅವಶ್ಯಕತೆ 4 ಲಕ್ಷದಿಂದ 7.5 ಲಕ್ಷದವರೆಗೂ ಇದ್ರೆ ಆವಾಗ ನೀವು ಥರ್ಡ್ ಪಾರ್ಟಿ ಪರ್ಸನಲ್ ಗ್ಯಾರಂಟಿಯನ್ನ ಕೊಡಬೇಕಾಗತ್ತೆ. ಅದು ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಇರಬಹುದು ಅಥವಾ ಥರ್ಡ್ ಪಾರ್ಟಿ ಗ್ಯಾರಂಟಿ ಸಹ ಆಗಿರಬಹುದು. ಅದೇ ರೀತಿ ನಿಮ್ಮ ಎಜುಕೇಶನ್ ಲೋನ್ನ ಅವಶ್ಯಕತೆ 7.5 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಬ್ಯಾಂಕ್ಗಳಿಗೆ ಕೊಲೆಟ್ರಲ್ ಅಥವಾ ಸೆಕ್ಯೂರಿಟಿಯನ್ನ ಕೊಡಬೇಕಾಗುತ್ತೆ. ಜನರಲ್ ಆಗಿ ಕೊಲೆಟ್ರಲ್ ಅಂತ ಹೇಳಿದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ ಮಾರ್ಟ್ಗೇಜ್ ಆಗಿ ಇಟ್ಕೊಂಡು ಅದರ ಮೇಲೂ ಲೋನ್ ಕೊಡ್ತಾರೆ. ಇತ್ತೀಚೆಗೆ ಬ್ಯಾಂಕಿನವರು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಮಾರ್ಟ್ಗೇಜ್ ಒಟ್ಟಿಗೆ FD ಆಗಲಿ ಹಾಗೂ ಗೋಲ್ಡ್ ಅನ್ನು ಸಹ ಕೊಲೆಟ್ರಲ್ ಆಗಿ ಕನ್ಸಿಡರ್ ಮಾಡಿ ಎಜುಕೇಶನ್ ಲೋನ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ನೀವು ಯಾವುದೇ ಕೊಲೆಟ್ರಲ್ ಬ್ಯಾಂಕಿಗೆ ಕೊಡ್ತಾ ಇದ್ರೆ ಆ ಕೊಲೆಟ್ರಲ್ ಮಿನಿಮಮ್ ವ್ಯಾಲ್ಯೂ ಎಜುಕೇಶನ್ ಲೋನ್ ಅಮೌಂಟಿನ ಈಕ್ವಲೆಂಟ್ ವ್ಯಾಲ್ಯೂ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಆಗಿರ್ಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್, ಎಜುಕೇಶನ್ ಲೋನ್ ಅನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡೋಣ. ಈ ಎಜುಕೇಶನ್ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾ ಬ್ಯಾಂಕ್ಗಳಲ್ಲಿ ಅಪ್ಲೈ ಮಾಡುವ ಪ್ರೊಸೀಜರ್ ಕ್ರಮ ಒಂದೇ ತರನಾಗಿ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಈ ಸ್ಟೂಡೆಂಟ್ ಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು ಸ್ಟೂಡೆಂಟ್
ಸ್ಟೂಡೆಂಟ್ ಪೋರ್ಟಲ್ ಅನ್ನ ಡೆವಲಪ್ ಮಾಡಿರುತ್ತೆ. ಎಲ್ಲಾ ಎಜುಕೇಶನ್ ಲೋನ್ಗಳು ಈ ಸ್ಟೂಡೆಂಟ್ ಪೋರ್ಟಲ್ ಮೂಲಕನೇ ಅಪ್ಲೈ ಮಾಡಬೇಕಾಗತ್ತೆ. ಈ ಸ್ಟೂಡೆಂಟ್ ಪೋರ್ಟಲ್ ನ ಹೆಸರು ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಹೇಳ್ತಾರೆ. ಸೊ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಎಜುಕೇಶನ್ ಲೋನ್ ತಕೊಳ್ಳಿ, ನೀವು ಈ ವಿದ್ಯಾಲಕ್ಷ್ಮಿ ಪೋರ್ಟಲ್ ಮೂಲಕನೇ ಎಜುಕೇಶನ್ ಲೋನ್ ಗೆ ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು ನೀವು ನಿಮ್ಮ ಸೇವಿಂಗ್ಸ್ ಖಾತೆ ಯಾವ ಬ್ಯಾಂಕ್ ನಲ್ಲಿ ಇರುತ್ತೆ ಅಲ್ಲಿ ಹೋಗಿ ಒಮ್ಮೆ ಎಜುಕೇಶನ್ ಲೋನ್ ನ ಬಗ್ಗೆ ಸಂಪೂರ್ಣವಾಗಿ ವಿಚಾರಿಸುವುದು ಒಳ್ಳೆಯದು. ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಅಲ್ಲಿ ಅಪ್ಲೈ ಆಗುವಂತ ಇಂಟ್ರೆಸ್ಟ್ ರೇಟ್, ಲೋನ್ ಸ್ಯಾಂಕ್ಷನ್ ಅಮೌಂಟ್, ಟರ್ಮ್ಸ್ ಅಂಡ್ ಕಂಡೀಷನ್ ಬಗ್ಗೆ ವಿಚಾರಿಸಿಕೊಂಡು ಮತ್ತೆ ನೀವು ಅಪ್ಲೈ ಮಾಡೋದು ಒಳ್ಳೆಯದು. ಒಂದು ವೇಳೆ ನಿಮ್ಮದು ಸೇವಿಂಗ್ಸ್ ಅಕೌಂಟ್ ಓಪನ್ ಆಗಿಲ್ಲ ಅಥವಾ ನಿಮ್ಮ ಬಳಿ ಸೇವಿಂಗ್ಸ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಹತ್ತಿರದ ನಿಯರೆಸ್ಟ್ ಬ್ಯಾಂಕ್ ಅಥವಾ ಬ್ರಾಂಚ್ ಗೆ ಹೋಗ್ಬಿಟ್ಟು ನೀವು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿಕೊಂಡು ಅಲ್ಲಿ ಎಜುಕೇಶನ್ ಲೋನ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಅದು ನಿಮ್ಗೆ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಎಜುಕೇಶನ್ ಲೋನ್ ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಈ ಅಫಿಷಿಯಲ್ ವಿದ್ಯಾಲಕ್ಷ್ಮಿ ವೆಬ್ಸೈಟ್ ಆಗಿರುವಂತಹ vidyalakshmi.co.in vidyalakshmi.co.in ಗೆ ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಒಮ್ಮೆ ರಿಜಿಸ್ಟರ್ ಮಾಡಿಕೊಂಡ ನಂತರ CELAF ಅಂದ್ರೆ ಕಾಮನ್ ಎಜುಕೇಶನ್ ಲೋನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕು. ಫಿಲ್ಅಪ್ ಆದ ಮೇಲೆ ಅದರ ರೆಫರೆನ್ಸ್ ID ಅಥವಾ ಈ ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ಔಟ್ ನೊಂದಿಗೆ ನಿಮ್ಮ ಇತರೆ ಡಾಕ್ಯುಮೆಂಟ್ಸ್ ಅನ್ನ ಬ್ಯಾಂಕ್ ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಗಳು ಸರಿಯಾದ ಆರ್ಡರ್ ನಲ್ಲಿದ್ರೆ ಬ್ಯಾಂಕಿನವರು ಕೂಡಲೇ ನಿಮ್ಮ ಎಜುಕೇಶನ್ ಲೋನ್ ನ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಎಜುಕೇಶನ್ ಲೋನ್ ಗೆ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ವಿದ್ಯಾಲಕ್ಷ್ಮಿ ಪೋರ್ಟಲ್ ನೊಟ್ಟಿಗೆ ಬೇಕಾಗುವಂತಹ ಅಗತ್ಯ ಇತರೆ ದಾಖಲಾತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಡೊಮೆಸ್ಟಿಕ್ ಸ್ಟಡಿ ಅಂದ್ರೆ ಭಾರತದಲ್ಲಿ ಕಲಿಯೋದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಮತ್ತು ಅಬ್ರಾಡ್ ಸ್ಟಡೀಸ್ ಅಂದ್ರೆ ವಿದೇಶದಲ್ಲಿ ಕಲೀಲಿಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಗಳು ಬೇರೆ ಬೇರೆ ತರನಾಗಿ ಇರುತ್ತೆ. ಮೊದಲಿಗೆ ಡೊಮೆಸ್ಟಿಕ್ ಸ್ಟಡೀಸ್ ಗಳಿಗೆ ಬೇಕಾಗುವಂತಹ ಬೇಸಿಕ್ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ನೋಡೋಣ. ವಿದ್ಯಾಲಕ್ಷ್ಮಿ ಪೋರ್ಟಲ್ ನಲ್ಲಿ ಅಪ್ಲೈ ಮಾಡಿರುವಂತಹ CELAF ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ ಔಟ್ ಬೇಕಾಗುತ್ತೆ. ಬ್ಯಾಂಕ್ ಎಜುಕೇಶನ್ ಲೋನ್ ನ ಅಪ್ಲಿಕೇಶನ್ ಫಾರ್ಮ್ ಇದು ಸಪರೇಟ್ ಆಗಿರುತ್ತೆ, ಬ್ಯಾಂಕಿನವರು ಪ್ರೊವೈಡ್ ಮಾಡ್ತಾರೆ, ಅದನ್ನು ಸಹ ನೀವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ನೀವು ಯಾವ ಡಿಗ್ರಿ ಅಥವಾ ಕೋರ್ಸಿಗೆ ಅಡ್ಮಿಷನ್ ತಗೊಂಡಿರ್ತೀರಿ ಅದರ ಅಡ್ಮಿಷನ್ ಪ್ರೂಫ್ ಅಥವಾ ಲೆಟರ್ ಬೇಕಾಗುತ್ತೆ. ಪ್ರೀವಿಯಸ್ ಸ್ಟಡೀಸ್ ಮಾರ್ಕ್ಸ್ ಕಾರ್ಡ್ಸ್ ಗಳು ಅಂದ್ರೆ SSLC, PUC, ಡಿಗ್ರಿ ಅಂದ್ರೆ ನೀವು ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿರೋ ಸ್ಟಡಿ ವರ್ಗಿನ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಗಳ ಅವಶ್ಯಕತೆ ಇರುತ್ತೆ. ಇನ್ಕಮ್ ಹಾಗೂ ಕಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಸ್ಟೂಡೆಂಟ್ ಗಳಿಗೆ ಅನ್ವಯ ಆಗುವುದಾದ್ರೆ ಅವರ ಕಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಕಾಲೇಜ್ ಅಥವಾ ಯೂನಿವರ್ಸಿಟಿಯ ಫೀ ಸ್ಟ್ರಕ್ಚರ್ ಲೆಟರ್ ಬೇಕಾಗುತ್ತೆ. ಇದರೊಟ್ಟಿಗೆ ನೀವು ಕಾಲೇಜ್ ಅಥವಾ ಯೂನಿವರ್ಸಿಟಿಗೆ ಅಡ್ವಾನ್ಸ್ ಫೀಸ್ ಏನಾದರೂ ಪೇಮೆಂಟ್ ಮಾಡಿದ್ರೆ ಆ ಪೇಮೆಂಟ್ ಮಾಡಿರುವಂತ ಪ್ರೂಫ್ ಅಂದ್ರೆ ಪೇಡ್ ರೆಸಿಟ್ಸ್ ಬೇಕಾಗುತ್ತೆ. ಎಜುಕೇಶನ್ ಲೋನ್ ನ ಅಪ್ಲಿಕೆಂಟ್ಸ್ ಅಂದ್ರೆ ಸ್ಟೂಡೆಂಟ್, ಕೋ ಅಪ್ಲಿಕೆಂಟ್ ಕೆಲವೊಂದು ಕಂಡೀಷನ್ ಗಳಲ್ಲಿ ಗ್ಯಾರಂಟರ್ಸ್ ಗಳ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಅವರ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಈಗ ವಿದೇಶದಲ್ಲಿ ಕಲಿಯುವ ಎಜುಕೇಶನ್ ಲೋನ್ ಗೆ ಬೇಕಾಗುವಂತಹ ಬೇಸಿಕ್ಸ್ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಈ ಮೇಲೆ ತಿಳಿಸಿರುವ ಡಾಕ್ಯುಮೆಂಟ್ ನ ಜೊತೆಗೆ ಕೆಲವು ಎಡಿಷನಲ್ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ. ಅವು ಯಾವಪ್ಪ ಅಂತ ಹೇಳಿದ್ರೆ ಫಾರಿನ್ ಯೂನಿವರ್ಸಿಟಿ ಅಥವಾ ಕಾಲೇಜ್ ನಿಂದ ಅಡ್ಮಿಷನ್ ಲೆಟರ್ ಬೇಕಾಗುತ್ತೆ. ಫಾರಿನ್ ಯೂನಿವರ್ಸಿಟಿ ಅಥವಾ ಫಾರಿನ್ ಕಾಲೇಜ್ ನಿಂದ ಅನ್ಕಂಡೀಷನಲ್ ಆಫರ್ ಲೆಟರ್ ಬೇಕಾಗುತ್ತೆ. ಇಲ್ಲಿ ಗಮನದಲ್ಲಿಟ್ಕೊಳ್ಳಿ, ಫಾರಿನ್ ಕಾಲೇಜ್ ಅಥವಾ ಯೂನಿವರ್ಸಿಟಿಯಿಂದ ಅನ್ಕಂಡೀಷನಲ್ ಆಫರ್ ಲೆಟರ್ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಕೆಲವೊಂದು ಬ್ಯಾಂಕ್ಗಳು ಕಂಡೀಷನಲ್ ಆಫರ್ ಲೆಟರ್ ಇದ್ರೆ ಅದಕ್ಕೆ ಫೈನಾನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಎಜುಕೇಶನ್ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡೋದಿಲ್ಲ. ಇದರೊಟ್ಟಿಗೆ ವಿಸಾ ಅಪ್ರೂವಲ್ ಡಾಕ್ಯುಮೆಂಟ್, ಟ್ರಾವೆಲ್ ಹಾಗೂ ಅಕಾಮಿಡೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, GMT, GRE, SIT, ಮಾರ್ಕ್ಸ್ ಕಾರ್ಡ್ ವೇರೆವರ್ ಅಪ್ಲಿಕೇಬಲ್ ಈ ಎಲ್ಲಾ ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ನಾವು ಒಂದು ಬೋನಸ್ ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡೋಣ. ಅದು ಏನಪ್ಪಾ ಅಂತ ಹೇಳಿದ್ರೆ ಈ ಎಜುಕೇಶನ್ ಲೋನ್ ತಗೊಳ್ಳೋದ್ರಿಂದ ಆಗುವಂತ ಪ್ರಯೋಜನಗಳು ಏನು ಅನ್ನೋದನ್ನ ನೋಡೋಣ. ಅಡ್ವಾಂಟೇಜಸ್ ಆಫ್ ಎಜುಕೇಶನ್ ಲೋನ್. ಫಸ್ಟ್ ಅಡ್ವಾಂಟೇಜ್ ಫೈನಾನ್ಷಿಯಲ್ ಫ್ರೀಡಮ್. ಸ್ಟೂಡೆಂಟ್ಸ್ ಗಳಿಗೆ ಎಜುಕೇಶನ್ ಲೋನ್ಗಳು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಂದುಕೊಡುತ್ತೆ. ಅದು ಹೇಗಪ್ಪಾ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಗಳು ಪೇರೆಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗದೆ ಎಜುಕೇಶನ್ ಲೋನ್ ನ ಮಾಡಿಕೊಂಡು ತಮ್ಮ ಎಜುಕೇಶನ್ ಎಕ್ಸ್ಪೆಂಡಿಚರ್ ಅನ್ನ ತಾವೇ ಬೇರ್ ಮಾಡಿ ಮುಂದೆ ಒಳ್ಳೆ ಜಾಬ್ ತಗೊಂಡು ತಮ್ಮ ಎಜುಕೇಶನ್ ಲೋನ್ ಅನ್ನ ತಾವೇ ಕ್ಲಿಯರ್ ಮಾಡೋದ್ರಿಂದ ಅದು ಅವರಿಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಂದುಕೊಡುತ್ತೆ. ಇನ್ನು ಮುಂದಿನ ಅಡ್ವಾಂಟೇಜ್ ನೋಡೋಣ. ಮೊರಟೋರಿಯಂ ಪೀರಿಯಡ್ ನ ಬೆನಿಫಿಟ್ಸ್. ಎಜುಕೇಶನ್ ಲೋನ್ ಗಳಲ್ಲಿ ಮೊರಟೋರಿಯಂ ಪೀರಿಯಡ್ ನ ಬೆನಿಫಿಟ್ ಇರೋದ್ರಿಂದ ಇದು ಸ್ಟೂಡೆಂಟ್ಸ್ ಗಳಿಗೆ ಎಜುಕೇಶನ್ ಲೋನ್ ಆಫ್ಟರ್ ಕೋರ್ಸ್ ಕಂಪ್ಲೀಷನ್ ಕೊಂಡಾದ್ಮೇಲೆ EMI ಸ್ಟಾರ್ಟ್ ಆಗೋದ್ರಿಂದ ಇದು ಅವರಿಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ.
ಎಜುಕೇಶನ್ ಲೋನ್ಗಳು ಬೇರೆ ಲೋನ್ಗಳಿಗಿಂತ ಭಿನ್ನ ಆಗಿರುತ್ತೆ. ಇದರಲ್ಲಿ ನೀವು ಹೈಯೆಸ್ಟ್ ಪೀರಿಯಡ್ ಆಫ್ ಮೊರಟೋರಿಯಂ ತಗೊಳ್ಬಹುದು. ಅಂದ್ರೆ ನೀವು ಸ್ಟಡಿ ಮಾಡುವಾಗ ನಿಮ್ಮ ಸ್ಟಡಿ ಕೋರ್ಸ್ ಪೀರಿಯಡ್ ಪ್ಲಸ್ 1 ಇಯರ್ ನಿಮಗೆ ಹಾಲಿಡೇ ಪೀರಿಯಡ್ ಸಿಗುತ್ತೆ. ಹಾಲಿಡೇ ಪೀರಿಯಡ್ ಮುಗಿದ ಆದ್ಮೇಲೆ ನೀವು ನಿಮ್ಮ ಎಜುಕೇಶನ್ ಲೋನ್ ನ EMI ಸ್ಟಾರ್ಟ್ ಮಾಡಲು ಅವಕಾಶ ಇದೆ. ಆದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು, ನೀವು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಕೂಡಲೇ ಜಾಬ್ ತಕೊಂಡು ನಿಮ್ಮ EMI ಪೇಮೆಂಟ್ ಸ್ಟಾರ್ಟ್ ಆಗದೆ ಇದ್ರು ಸಹ ನೀವು ಈ ಎಜುಕೇಶನ್ ಲೋನ್ ಗೆ ಪೇಮೆಂಟ್ ಮಾಡ್ತಾ ಬನ್ನಿ. ಅದು ನಿಮಗೆ ಫ್ಯೂಚರ್ ಅಲ್ಲಿ ಇಂಟ್ರೆಸ್ಟ್ ಬೆನಿಫಿಟ್ ಹಾಗೂ ಲೋನ್ ಬೇಗ ಕ್ಲೋಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಮುಂದಿನ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಟ್ಯಾಕ್ಸ್ ಬೆನಿಫಿಟ್. ಎಜುಕೇಶನ್ ಲೋನ್ ನಲ್ಲಿ ನೀವು ಏನು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇರ್ತೀರಿ, ಈ ಎಲ್ಲ ಇಂಟ್ರೆಸ್ಟ್ ನ ನೀವು ಟ್ಯಾಕ್ಸ್ ಡಿಡಕ್ಷನ್ ನಲ್ಲಿ ತೋರಿಸುವ ಅವಕಾಶ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 80 ಯಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನು 4ನೇ ಬೆನಿಫಿಟ್ ಏನಪ್ಪಾ ಅಂತ ನಾವು ನೋಡೋಣ, ಸಿಂಪಲ್ ಇಂಟ್ರೆಸ್ಟ್ ನ ಅಡ್ವಾಂಟೇಜ್. ನೀವು ಸ್ಟಡಿ ಮಾಡುವಾಗ ಅಂದ್ರೆ ಕೋರ್ಸ್ ಪೀರಿಯಡ್ ನಲ್ಲಿ ನಿಮ್ಮ ಎಜುಕೇಶನ್ ಲೋನ್ ಗೆ ಅಪ್ಲೈ ಆಗುವಂತ ಇಂಟ್ರೆಸ್ಟ್ ರೇಟ್ ಬ್ಯಾಂಕ್ಗಳು ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾರೆ. ಅಂದ್ರೆ ನಿಮ್ಮ EMI ಸ್ಟಾರ್ಟ್ ಆಗುವ ಮುಂಚೆ ತಗುಲುವಂತ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಒಮ್ಮೆ ನಿಮ್ಮ EMI ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಗೆ ಕನ್ವರ್ಟ್ ಆಗುತ್ತೆ. ಇನ್ನು 5ನೇ ಅಡ್ವಾಂಟೇಜ್ ಏನಂತ ನೋಡೋಣ, ಕೆಲವೊಂದು ಕೋರ್ಸ್ ಅಥವಾ ಡಿಗ್ರಿಗಳಿಗೆ ಗವರ್ಮೆಂಟ್ ಕಡೆಯಿಂದ ಇಂಟ್ರೆಸ್ಟ್ ಸಬ್ಸಿಡಿ ಸಹ ಸಿಗುವಂತ ಬೆನಿಫಿಟ್ ಇದೆ. ಎಜುಕೇಶನ್ ಲೋನ್ ಗಳ ಬಗ್ಗೆ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ, ಕನ್ಫ್ಯೂಷನ್ ಅಥವಾ ಪ್ರಶ್ನೆಗಳು ಇದ್ರೆ ನೀವು ಕಮೆಂಟ್ ನಲ್ಲಿ ಕೇಳಬಹುದು. ಅದಕ್ಕೆ ನಾನು ಅಲ್ಲಿ ಉತ್ತರ ಕೊಡ್ತೇನೆ. ನಿಮ್ಮ ಪ್ರಶ್ನೆಗಳು ನಮ್ಮ ಬೇರೆ ವೀಕ್ಷಕರಿಗೂ ಸಹ ಸಹಾಯಕಾರಿ ಆಗಬಹುದು. ಈ ವಿಡಿಯೋವನ್ನು ನಾವು ಸಾಕಷ್ಟು ರಿಸರ್ಚ್ ಮಾಡಿದ್ದೇವೆ. ಈ ವಿಡಿಯೋನ ನೀವು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಯಾರು ಎಜುಕೇಶನ್ ಲೋನ್ ನ ಅಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರಿಗೆ ತುಂಬಾ ಸಹಾಯ ಆಗಬಹುದು. ಸೊ ಆದಷ್ಟು ನೀವು ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಎಜುಕೇಶನ್ ಲೋನ್ ನ ಸಂಪೂರ್ಣ ಮಾಹಿತಿ. ಈ ಚಾನೆಲ್ ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಥವಾ ಈ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಸಹ ನೀವು ಆನ್ ಮಾಡ್ಕೊಳ್ಳಿ. ಇದೇ ತರಹದಂತ ಯೂಸ್ಫುಲ್ ವಿಡಿಯೋನ ನಾವು ಈ ಚಾನೆಲ್ ನಲ್ಲಿ ತರ್ತಾ ಇರ್ತೇವೆ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗೆ ಸಹ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಗೇನಾದ್ರೂ ಈ ಸ್ಕೀಮ್ ನ ಬಗ್ಗೆ ಡೌಟ್ ಇದ್ರೆ ಅಥವಾ ಯಾವುದೇ ತರನಾದಂತ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಮಾಡಬಹುದು. ಅದಕ್ಕೆ ನಾನು ಅಲ್ಲಿ ರೆಸ್ಪಾಂಡ್ ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.